ಎಐಸಿಸಿಗೆ ಪತ್ರ ಹೋದ ಮೇಲೂ ಸಮಾವೇಶ ನಡೆಯುತ್ತಿದೆ ಎಂದರೆ ಎಐಸಿಸಿ ದೃಷ್ಟಿಯಿಂದಲೂ ಸಮಾವೇಶ ಸರಿಯಿದೆ ಎಂದು ಅರ್ಥ. ಭಿನ್ನಮತ ಮಾಡಲು ಈ ರೀತಿ ಮಾಡಿದ್ದಾರೆ ಎಂದು ಮಾಜಿ ಸಚಿವ ಬಿ. ಶಿವರಾಮ್ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಶುಕ್ರವಾರ ಮಾತನಾಡಿದ ಅವರು, ಯಾವುದೇ ವ್ಯಕ್ತಿ ನಿರ್ದಿಷ್ಟವಾಗಿ ನಾನು ಪತ್ರ ಕಳಿಸಿದ್ದೇನೆ ಎನ್ನುವುದು ಇಲ್ಲ. ವ್ಯಕ್ತಿಯ ಶಕ್ತಿ ನೋಡದೆ ಟೀಕೆ ಟಿಪ್ಪಣಿ ಮಾಡುವುದು ಅಥವಾ ಪ್ರಶಂಸೆ ಮಾಡಲ್ಲ. ಭಿನ್ನಾಭಿಪ್ರಾಯ ಒಬ್ಬರಿಂದ ಒಬ್ಬರಿಗೆ ಇದ್ದೇ ಇರುತ್ತದೆ. ಅವರ ಚಿಂತನೆ ತಕ್ಕಂತೆ ಬರೆದಿರುತ್ತಾರೆ, ಮಾತನಾಡಿರುತ್ತಾರೆ. ಎಐಸಿಸಿ ಅಧ್ಯಕ್ಷರಿಗೆ ಫೋನ್ನಲ್ಲೇ ಮಾತನಾಡಬಹುದು. ಎಐಸಿಸಿಗೆ ಪತ್ರ ಹೋದ ಮೇಲೂ ಸಮಾವೇಶ ನಡೆಯುತ್ತಿದೆ ಎಂದರೆ ಎಐಸಿಸಿ ದೃಷ್ಟಿಯಿಂದಲೂ ಸಮಾವೇಶ ಸರಿಯಿದೆ ಎಂದು ಅರ್ಥ. ಭಿನ್ನಮತ ಮಾಡಲು ಈ ರೀತಿ ಮಾಡಿದ್ದಾರೆ ಎಂದರು. ಬೇರೆ ಪಕ್ಷದವರು ಪತ್ರ ಬರೆದಿದ್ದರೆ ಅದರಲ್ಲಿ ಯಾರ ಹೆಸರಿಲ್ಲ ಅಂದರೆ ಫೇಕ್ ಲೆಟರ್. ಅವರು ಧೈರ್ಯಗಾರ, ಅಭಿಮಾನಿ ಆಗಿದ್ದರೆ ನೇರವಾಗಿ ಹೇಳಬೇಕಿತ್ತು ಎಂದರು. ಪತ್ರ ಬರೆದವನಿಗೆ ವ್ಯಕ್ತಿ, ಪಕ್ಷದ ಬಗ್ಗೆ ಮಾತನಾಡುವ ಧೈರ್ಯ ಇಲ್ಲ. ಅದಕ್ಕೆ ಒಂದು ಫೇಕ್ ಲೆಟರ್ ರೆಡಿ ಮಾಡಿ ಕಳಿಸಿದ್ದ, ಗೊಂದಲ ಸೃಷ್ಟಿ ಮಾಡ್ದ. ಸರ್ಕಾರದ ಒಂದು ಭಾಗವಾಗಿ ನಾವು ಅವರ ಜೊತೆ ಇರ್ತೀವಿ. ಎಲ್ಲರೂ ಒಗ್ಗಟ್ಟಾಗಿ ಸಮಾವೇಶ ಮಾಡೋಣ. ಇಡೀ ರಾಜ್ಯಕ್ಕೆ ಒಂದು ಸಂದೇಶ ಹೋಗಲಿ ಎಂದು ಹೇಳಿದ್ದಾರೆ. ಎಐಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಪತ್ರ ಬರೆಯಲಾಗಿದೆ ಎಂಬುದನ್ನು ಮಾಧ್ಯಮದ ಮೂಲಕ ಗಮನಿಸಿದ್ದೇನೆ. ಆದರೆ ಆ ಪತ್ರದಲ್ಲಿ ವ್ಯಕ್ತಿ ಯಾರು, ಆತನ ಶಕ್ತಿ ಏನು ಎಂಬುದು ಗೊತ್ತಿಲ್ಲ. ಆದ್ದರಿಂದ ಆ ಪತ್ರಕ್ಕೆ ಅಷ್ಟೊಂದು ಮನ್ನಣೆ ಕೊಡುವ ಅಗತ್ಯವಿಲ್ಲ. ಈಗಾಗಲೇ ಪತ್ರ ಹೈಕಮಾಂಡ್ ಕೈ ಸೇರಿದ್ದು, ಅದ್ಯಾಕೋ ಕಾರ್ಯಕ್ರಮ ನಡೆಸಲು ಹೈಕಮಾಂಡ್ ಒಪ್ಪಿಗೆ ಸೂಚಿಸಿದ್ದಾರೆ ಎಂದರೆ ಸಮಾವೇಶಕ್ಕೆ ಹೈಕಮಾಂಡ್ ಒಪ್ಪಿಗೆ ಇದೆ ಎಂದರ್ಥ. ಅಪರಿಚಿತ ವ್ಯಕ್ತಿ ಬರೆದಿರುವ ಪತ್ರಕ್ಕೆ ಅರ್ಥವಿಲ್ಲ ಎಂದು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದರು. ಡಿಸೆಂಬರ್ 5ರಂದು ಹಾಸನ ನಗರದ ಎಸ್ಎಂ ಕೃಷ್ಣನಗರದಲ್ಲಿ ಜರುಗುತ್ತಿದೆ. ಒಂದು ಪಕ್ಷಕ್ಕೆ ಶಕ್ತಿ ತುಂಬಲು ಸಮಾವೇಶ ಉಸ್ತುವಾರಿ ಸಚಿವರು ಈಗಾಗಲೇ ಹೇಳಿದ್ದಾರೆ. ಸಮಾವೇಶದ ಮೂಲಕ ರಾಜ್ಯಕ್ಕೆ ನಮ್ಮ ಮುಖ್ಯಮಂತ್ರಿಗಳು ಒಂದು ಸಂದೇಶ ಕೊಡಲಿದ್ದಾರೆ ಎಂದು ಹೇಳಿದರು. ಒಂದು ಸಾಲ ತಗತಾರ ಅಷ್ಟೇ ಅಲ್ಲ, ನೀವೇನು ಭೀಮೆ ಬಿಡ್ಸಕ್ಕಲ್ಲ. ಅವ್ನು ಉತ್ಕೊಂಡೆ ಅವನೇ ಹಕ್ಕು ಕೊಟ್ಟರೆ ಸಾಲ ಸೋಲ ತಗೊಂಡು ಇಂಪ್ರೂವ್ ಮಾಡ್ತಾರೆ. ಹೌದಲ್ವಾ? ಇಷ್ಟು ಬಿಟ್ಟು ಇನ್ನೇನೋ ಇದೇ ವಿಶೇಷ ಇಲ್ಲ. ಒಂದು ನೀವೆಲ್ಲ ಹೇಳಿದ್ದಕ್ಕೆ ಅದೊಂದು ಮಾಡೋಣ ಅಂತ ಇದೀನಿ. ನೋಡಿ, ಐದಳ್ಳ ಕಾವಲ್ಲು, ನೀಲಗಿರಿ ಕಾವಲ್ಲು, ನಾಯಕನಕೆರೆ ಕಾವಲ್ಲು, ಅದ್ರಲ್ಲೂ ಎತ್ತಿನ ಹೊಳೆ ಹೋಗಿದೆಯಲ್ಲ ಪಾಪ, ಅದನ್ನ ಮೀಸಲು ಅಂತೇಳಿ ಇವ್ರು ಉಳುಮೆ ಮಾಡ್ಕೊಂಡು ಹಕ್ಕುಪತ್ರ ಕೊಟ್ಟಾಗ ಹೋಗಿದೆ. ಅವರು ತಡೆ ಹಿಡಿದು ಅವ್ರಿಗೆ ಪರಿಹಾರನ ಅವಾರ್ಡ್ ಆದ್ರೂ ಮಾಡಕ್ ಬಿಟ್ಟಿಲ್ಲ. ಅದನ್ನ ಶಿವಕುಮಾರ್ ಅವರು ವಿಶೇಷವಾದ ಆಸಕ್ತಿ ತಗೊಂಡು ಮನವಿ ಮೇರೆಗೆ ಒಂದು ಮೀಟಿಂಗ್ ಮಾಡಿ ಅವ್ರಿಗೆಲ್ಲ ಪರಿಹಾರ ಕೊಡ್ಬೇಕು. ಬೇರೆ ಕೊಟ್ಟಂಗೆ ಯಾಕೆಂದ್ರೆ ಹಕ್ಕುಪತ್ರ ಮತ್ತೊಂದು ಅವ್ರು ಪಡೆದವ್ರೆ, ಅವರು ರೈತರು ಅಂತೇಳಿ ಡಿಸಿಷನ್ ತಗೊಂಡಿದ್ದಾರೆ. ಅದು ಬಂದು ಮಾಡಿ. ಶ್ರೀನಿವಾಸ್, ಟಿವಿ 46 ಮಲೆನಾಡು ನ್ಯೂಸ್, ಹಾಸನ.